ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಜೊತೆಲಿ ಕಾರ್ಯದಂತ ಕಾಮೆಂಟ್ ಶೇರ್ ಲೈಕ್ ನೀಡಿ ಲೈಕ್ ಮಾಡಿ. ಆತ್ಮೀಯ ವೀಕ್ಷಕರು, ಕಳೆದ ಬಾರಿ ಒಂದು ಗೀತೆಯನ್ನು ಬರೆದು ಮಾಡಿ ಈ ಒಂದು ಸಾಹಿತ್ಯ ಸಿದ್ಧಪಡಿಸಿ ಅದಕ್ಕೆ ಶಿವರಂಜನ ರಾಗದಲ್ಲಿ ರಾಗ ಸಂಯೋಜನೆಯನ್ನು ಮಾಡಿದ್ದೀನಿ. ಶಿವರಂಜನ ರಾಗದ ಬಗ್ಗೆ ಕಳೆದ ಬಾರಿ ಹೇಳಿದ್ದೀನಿ. 22ನೇ ಕರಹರ ಪ್ರಿಯದಲ್ಲಿ ಒಂದು ಜನರಾಗ ಔಡ ವರ್ಗದ ರಾಗ ಶೀಶಾಪ್ ಕಪ್ಪೊಂದ್ರಿಂದ ತೋರಿಸ್ತೀನಿ. ಪದ ಇದರಲ್ಲಿ ಸಾಹಿತ್ಯ ನಾನು ನನ್ನವರು ಎಂದು ಬೀಗ ಬೇಡ ಮನುಜ ನಿನ್ನವರು ಯಾರು ಹೇಳು ಜಗದೊಳಗೆ ಅಂತಕ್ಕಂಥ ಸಾಹಿತ್ಯ. ಈಗ ಹಾಡನ್ನು ನೇರವಾಗಿ ಪ್ರಾರಂಭಿಸೋಣ. ನಾನು ನನ್ನವರು ಎಂದು ಬೀಗ ಬೇಡ ಮನುಜ, ನಾನು ನನ್ನವರು ಎಂದು ಬೀಗ ಬೇಡ ಮನುಜ, ನನ್ನವರು ಯಾರು ಹೇಳು ಜಗದೊಳಗೆ, ಯಾರು ಹೇಳು ಭವದೊಳಗೆ, ನನ್ನವರು ಯಾರು ಹೇಳು ಜಗದೊಳಗೆ, ಯಾರಿಗೆ ಯಾರು ಹೇಳು ಭವದೊಳಗೆ. ನಾನು ನನ್ನವರು ಎಂದು, ನಾನು ನನ್ನವರು ಎಂದು ಬೀಗ ಬೇಡ ಮನುಜ. ಸತಿಸುತ್ತರು ನನ್ನವರೆಂದು ಗದ್ದರಿಸಿ ಹೇಳಬೇಡ, ಬದುಕು ಎಂಬ ನಾಟಕದೊಳಗೆ ಪಾತ್ರದಾರರು. ಸತಿಸುತ್ತರು ನನ್ನವರೆಂದು ಗದ್ದರಿಸಿ ಹೇಳಬೇಡ, ಬದುಕು ಎಂಬ ನಾಟಕದೊಳಗೆ ಪಾತ್ರಧಾರರು. ಅಣ್ಣ ತಮ್ಮ ಅಕ್ಕ ತಂಗಿ 4 ದಿನದ ನೆಂಟರು ನೋಡ, ಅಣ್ಣ ತಮ್ಮ ಅಕ್ಕ ತಂಗಿ 4 ದಿನದ ನೆಂಟರು ನೋಡ, ದುಃಖದಲ್ಲಿ ಬಂದು ಪ್ರೀತಿದಾರರು, ದುಃಖದಲ್ಲಿ ಬಂದು ಪ್ರೀತಿದಾರರು. ನಾನು ನನ್ನವರು ಎಂದು, ನಾನು ನನ್ನವರು ಎಂದು ಬೀಗ ಬೇಡ ಮನುಜ, ನನ್ನವರು ಯಾರು ಹೇಳು ಜಗದೊಳಗೆ, ಯಾರಿಗೆ ಯಾರು ಹೇಳು ಭವದೊಳಗೆ. ನಾನು ನನ್ನವರು ಎಂದು ಆಸ್ತಿ ಪಾಸ್ತಿ ನನ್ನದು ಎಂದು ಜಂಬದಿಂದ ಮೆರೆಯಬೇಡ, ತನಿಗಿನೊಳಗೆ ಇರುವ ಪ್ರಾಣ ನಿನ್ನದಲ್ಲವೋ. ಆಸ್ತಿ ಪಾಸ್ತಿ ನನ್ನದು ಎಂದು ಜಂಬದಿಂದ ಮೆರೆಯಬೇಡ, ತನುವಿನೊಳಗೆ ಇರುವ ಪ್ರಾಣ ನಿನ್ನದಲ್ಲವೋ. ವೇಷ ಧರಿಸಿ ಮೋಸ ಮಾಡಿ ರಾಶಿ ಹಣವ ಗಳಿಸಬೇಡ, ವೇಷ ಧರಿಸಿ ಮೋಸ ಮಾಡಿ
ರಾಶಿ ಹಣವ ಗಳಿಸಬೇಡ, ವಿಧಿಯ ಮುಂದೆ ನಿನ್ನ ಆಟ ನಡೆಯುವುದಿಲ್ಲ. ನಾನು ನನ್ನ ಎಂದು, ನಾನು ನನ್ನವರು ಎಂದು ಬೀಗಬೇಡ ಮನೋಜ. ಯಾರು ಹೇಳು ಜಗದೊಳಗೆ, ಯಾರು ಹೇಳು ನವದೊಳಗೆ, ನಾನು ನನ್ನವರು ಎಂದು. ಸತ್ಯವಿರುವ ತನಕ ನಿನಗೆ ಗೊತ್ತು ಕಾಣರು, ಗೊತ್ತು ಬರುವ ವೇಳೆಗೆ ನಿನಗೆ ಸತ್ಯ ತಿಳಿಯುವುದು. ಸತ್ಯವಿರುವ ತನಕ ನಿನಗೆ ಗೊತ್ತು ಕಾಣದು, ಗೊತ್ತು ಬರುವ ವೇಳೆಗೆ ನಿನಗೆ ಸತ್ಯ ತಿಳಿಯುವುದು. ಪಾಪ ಪುಣ್ಯ ಲೆಕ್ಕವಳೆನು, ಪಾಪ ಪುಣ್ಯ ಲೆಕ್ಕವಳೆವ ಮೇಲೆ ಒಬ್ಬನು, ಕರ್ಮ ಕಳಿದ ಮೇಲೆ ಭಗವಂತನು. ನಾನು ನನ್ನವರು ಎಂದು ಬೀಗಬೇಡ ಮನೋಜ, ನಾನು ನನ್ನವರು ಎಂದು ಬೀಗಬೇಡ ಮನೋಜ. ನನ್ನವರು ಯಾರು ಹೇಳು ಜಗದೊಳಗೆ, ಯಾರಿಗೆ ಯಾರು ಹೇಳು ನವದೊಳಗೆ, ನಾನು ನನ್ನವರು ಎಂದು ಬೀಗಬೇಡ ಮನೋಜ. ಆತ್ಮೀಯ ವೀಕ್ಷಕ ಬಂಧುಗಳೇ, 3 ಸ್ಟ್ಯಾಂಜಾ, ಒಂದು ಪಲ್ಲವಿ, ಒಂದು ತತ್ವರೂಪದ ಗೀತೆಯಾಗಿ ಇದನ್ನು ಬರೆದು ಶಿವರಂಜನ ರಾಗದಲ್ಲಿ ರಾಗಿಸಿ ನೋಡಿ ತಮಗೆ ಅನುಕೂಲ ಹರಿಕಥೆಯ ನಾಟಕಗಳಲ್ಲಿ ಬಳಸಿಕೊಂಡು ಹಾಡಬಹುದು. ಹಾಗಾಗಿ ಅಪ್ಲೋಡ್ ಮಾಡಿದ್ದೀನಿ. ಮುಂದಿನ ಹೊಸ ಸಂಚಿಕೆಯಲ್ಲಿ ಹೊಸ ವಿಡಿಯೋ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ತಮ್ಮ ಯೂಟ್ಯೂಬ್ ವೀಕ್ಷಣೆಗೆ ಧನ್ಯವಾದಗಳು.